ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಸ್ಯಾಂಡಲ್ವುಡ್ ನಲ್ಲಿ ಕಿಚ್ಚನ ಯುದ್ಧದ ಮಾತಿನ ಸಂಚಲನ ಜೋರಾಗಿ ನಡೀತಾ ಇದೆ. ಏನಂತ ಹೇಳಿದ್ರು ಸುದೀಪ್ ಅವರು, ಒಂದು ಪಡೆ ಯುದ್ಧಕ್ಕೆ ನಿಂತಿದೆ, ನಾವು ಕೂಡ ಸಿದ್ಧ ಬದ್ಧ. ಮಾರ್ಕ್ ಪ್ರೀ ರಿಲೀಸ್ ಈವೆಂಟ್ ನಲ್ಲಿ ಸುದೀಪ್ ಅವರ ಮಾತಿದೆ. ಈ ಮುಖ್ಯನ ಅವರು ಸೂಪರ್ ಸ್ಟಾರ್ ಗಳ ಸಿನಿಮಾ ಮೇಲೆ ಸಿಟ್ಟು ತೋರಿಸಿದ್ರ, ಯಾರನ್ನ ಗುರಿಯಾಗಿಸಿ ಯುದ್ಧಕ್ಕೆ ಸಿದ್ಧರಾಗಿ ಅನ್ನುವಂತ ಮಾತನ್ನ ಸುದೀಪ್ ಆಡಿದ್ರು. 5 ತಿಂಗಳ ಹಿಂದೆನೆ ಮಾರ್ಕ್ ರಿಲೀಸ್ ಡೇಟ್ ಅನೌನ್ಸ್ ಆಗಿದೆ. ಆದ್ರೂ ಮಾರ್ಕ್ ಜೊತೆಗೆ ಸೂಪರ್ ಸ್ಟಾರ್ ಗಳ ಚಿತ್ರ ತೆರೆಗೆ ಬರ್ತಾ ಇದೆ. ಸೊ ಕನ್ನಡದ ಮತ್ತೊಂದು ಸ್ಟಾರ್ ಚಿತ್ರದ ಪೈಪೋಟಿಗೆ ಕಿಚ್ಚನ ಕೋಪನ ಇದು. ಸೊ ವಿಷಯ ಏನು ಅಂತ ಅಂದ್ರೆ, ಸುದೀಪ್ ಅವರ ನಟನೆಯ ಮಾರ್ಕ್ ನಾಡಿದ್ದು ರಿಲೀಸ್ ಆಗ್ತಾ ಇದೆ. ಸೊ ಅದೇ ಜೊತೆಗೇನೆ ಶಿವಣ್ಣ ಜೊತೆಗೆ ಉಪೇಂದ್ರ ಹಾಗೆ ರಾಜ್ಬಿ ಶೆಟ್ಟಿ ಇವರುಗಳು ಸೇರಿ ನಟಿಸಿರುವಂತ 45 ಸಿನಿಮಾ ಕೂಡ ರಿಲೀಸ್ಗೆ ಅವತ್ತೇ ಬರ್ತಾ ಇದೆ. ಆ ನಿಟ್ಟಿನಲ್ಲಿ ಸುದೀಪ್ ಅವರು ಏನಾದರೂ ತಮ್ಮ ಸಿಟ್ಟನ್ನ ಹೀಗೆ ವ್ಯಕ್ತಪಡಿಸಿರುವಂಥದ್ದು. ಯಾಕಂತಂದ್ರೆ ಬಹಳ ಹಿಂದೆನೆ, ಸುಮಾರು 5 ತಿಂಗಳ ಹಿಂದೆನೆ ಮಾರ್ಕ್ ಸಿನಿಮಾದ ರಿಲೀಸ್ ಡೇಟ್ ಅನ್ನ ಅನೌನ್ಸ್ ಮಾಡಿದ್ರು ಕೂಡ ಅದೇ ದಿನ ಮತ್ತೆ ಇನ್ನೊಂದು ಸಿನಿಮಾ, ಅದು ಕೂಡ ದೊಡ್ಡ ಸ್ಟಾರ್ಗಳ ಸಿನಿಮಾ ರಿಲೀಸ್ ಮಾಡುವ ಮುಖೇನವಾಗಿ ಏನಾದರೂ ಯುದ್ಧ ಸಾರ್ಬಿಟ್ಟಿದ್ದಾರೆ ಅನ್ನುವಂಥ ರೀತಿಯಾಗಿ ಅದನ್ನೇನಾದ್ರು ಸುದೀಪ್ ಅವರು ಪರಿಗಣಿಸ್ತಾ ಇದ್ದಾರೆ. ಆ ಕಾರಣಕ್ಕಾಗಿಯೇ ನಾವು ಯುದ್ಧಕ್ಕೆ ಸಿದ್ಧ ಬದ್ಧ ಅನ್ನುವಂಥ ರೀತಿಯ ಅಂತ ಒಂದು ಕರೆ ಕೊಟ್ರ, ಗೊತ್ತಿಲ್ಲ ಏನಾಗ್ತಾ ಇದೆ ಏನು ಎತ್ತ ಅಂತ ಹೇಳ್ಕೊಂಡ್ಬಿಟ್ಟು ಸುದೀಪ್ ಅವರು ಯಾವ ಅರ್ಥದಲ್ಲಿ ಈ ವಿಚಾರವನ್ನು ಹೇಳಿದ್ದಾರೆ ಅಂತ. ಬಟ್ ಬಹಳ ರೀತಿಯಾದಂಥ ಪುಕಾರ್ಗಳಿಗೆ ಇದು ಕಾರಣ ಆಗ್ತಾ ಇದೆ. ಕೆಲವು ಮಾತು ಹುಬ್ಬಳ್ಳಿಗೆ ಬಂದು ಇಲ್ಲಿ ವೇದಿಕೆ ಮೇಲೆ ಮಾತಾಡಿದ್ರೆ ಇಡೀ ಕರ್ನಾಟಕಕ್ಕೆ ಎಲ್ಲಿ ತಟ್ಟಬೇಕೋ ತಟ್ಟುತ್ತೆ, ಹೇಗೆ ತಟ್ಟಬೇಕೋ ತಟ್ಟುತ್ತೆ, ಯಾವ ಭರ್ಜರಿಯಲ್ಲಿ ತಟ್ಟಬೇಕೋ ತಟ್ಟುತ್ತೆ ಅನ್ನೋ ಒಂದು ಕಾರಣಕ್ಕೆ ಜುಲೈ 5ನೇ ತಾರೀಕು ಒಂದು ಪ್ರಾಮಿಸ್ ಮಾಡಿದ್ದೆ, ಡಿಸೆಂಬರ್ 25ಕ್ಕೆ ಬಾಗಿಲು ತಟ್ತೀನಿ ಅಂತ ಜೋರಾಗಿ ತಟ್ತಾ ಇದ್ದೀವಿ ನಾವು. ಈ ಜರ್ನಿಯಲ್ಲಿ 25ಕ್ಕೆ ಥಿಯೇಟ್ರಲ್ಲಿ ಒಂದು ಸಿನಿಮಾ ಬಿಡುಗಡೆ ಆಗುತ್ತೆ. ಆದರೆ ಹೊರಗಡೆ ಒಂದು ಪಡೆ ಯುದ್ಧಕ್ಕೆ ರೆಡಿ ಆಗ್ತಾ ಇದೆ. ಈ ವೇದಿಕೆ ಮೇಲಿಂದ ಹೇಳ್ತಾ ಇದ್ದೀನಿ, ಯುದ್ಧಕ್ಕೆ ಸಿದ್ಧ. ಯಾಕಂದ್ರೆ ನಾವು ನಮ್ಮ ಮಾತಿಗೆ ಬದ್ಧ. ಕೆಲವೊಮ್ಮೆ ನನಗನ್ಸುತ್ತೆ ಸೈಲೆಂಟ್ ಆಗಿರೋದು ಒಳ್ಳೆಯದೋ ಕೆಟ್ಟದೋ ಗೊತ್ತಿಲ್ಲ, ಆದರೆ ನಿಮಗಳಿಗೋಸ್ಕರ, ನನ್ನ ಸ್ನೇಹಿತರು ನೀವೆಲ್ಲ ಚೆನ್ನಾಗಿರಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ, ನಾವೆಲ್ಲರೂ ಒಳ್ಳೆಯ ಹೆಸರಲ್ಲಿ ಇರಬೇಕು ಅನ್ನೋ ಒಂದೇ ಕಾರಣಕ್ಕೆ ನಾನು ಬಾಯಿ ಎಲ್ಲದನ್ನು ಮುಚ್ಕೊಂಡಿದ್ದೆ ಹೊರತು ಬಾಯಿ ಇಲ್ಲ ಅಂತಲ್ಲ. ಬಹಳಷ್ಟು ಕಲ್ಲಿನ ತೋರಾಟ ನನ್ನಿಂದ, ನನ್ನ ಸಹನೆಯಿಂದ ನಿಮ್ಗಳ ಮೇಲೆ ಬೀಳ್ತಾನೆ ಇರುತ್ತೆ. ಅದನ್ನು ತಾವು ತಡ್ಕೊಂಡು ಬರ್ತಾನೆ ಇದ್ದೀರಿ. ಈಗ ಹೇಳ್ತಾ ಇದ್ದೀನಿ, ತಡೆಯೋ ತನಕ ತಡೀರಿ, ಮಾತಾಡೋ ಟೈಮಲ್ಲಿ ಮಾತಾಡಿ. ಕೆಲವೊಮ್ಮೆ ಸೊ ಇದು ಸುದೀಪ್ ಅವರು ಆಡಿರುವಂಥ ಮಾತು. ಇದು 45 ಸಿನಿಮಾದ ವಿಚಾರವಾಗಿ ಹೇಳಿದ್ರು, ಅಥವಾ ಮೊನ್ನೆ ದರ್ಶನ್ ಅವರ ಡೆವಿಲ್ ಸಿನಿಮಾದ ವಿಚಾರವಾಗಿ ಹೇಳಿದ್ರು, ಏನೋ ಗೊತ್ತಿಲ್ಲ. ಅಥವಾ ಈ ಪೈರಸಿ ಎಲ್ಲ ಮಾಡ್ಬಿಟ್ಟು ಹಾಳು ಮಾಡ್ಬಿಡ್ತಾರೆ ಸಿನಿಮಾ ಕೆಲವರು ಅನ್ನುವಂಥ ರೀತಿಯಾದಂಥ ನಿಟ್ಟಿನಲ್ಲಿ ಅವ್ರು ಹೇಳಿದ್ರು, ಗೊತ್ತಿಲ್ಲ. ಈಗ ದರ್ಶನ್ ಫ್ಯಾನ್ಸ್ ಎಲ್ಲ ನಮ್ಗೆ ಹೇಳಿದ್ದು ಅನ್ನುವಂಥ ರೀತಿಯಾಗಿ ಈಗ ತಿರುಗಿ ಬಿದ್ದಿದ್ದಾರೆ. ಅದರಲ್ಲೂ ಕೂಡ ಅಲ್ಲೊಂದು ಟೀಮ್ ಕಾಯ್ತಾ ಇರುತ್ತೆ ಯಾರ ಮೇಲೆ ಗಲಾಟೆ ಮಾಡೋಣ ಅಂತ ಹೇಳ್ಕೊಂಡು ಕಾಲ್ ಕೆರ್ಕೊಂಡು. ಈಗ ಅವ್ರು ಬೇರೆ ಶುರು ಮಾಡ್ಕೊಂಡಾರೆ ಏನಂತ, ಸುದೀಪ್ ಯುದ್ಧದ ಮಾತಿಗೆ ದರ್ಶನ್ ಫ್ಯಾನ್ಸಿಗೆಲ್ಲ ಟಾಂಗ್ ಕೊಡೋಕೆ ಶುರು ಮಾಡಿದ್ದು, ಡಿ ಬಾಸ್ ಹೊರಗಿದ್ದಾಗ ಈ ಥರದ ಯುದ್ಧದ ಮಾತು ಇರಲಿಲ್ಲ. ಆಮೇಲೆ ಮುಂದುವರೆದ ಭಾಗ ಅದು ಬಿಡಿ, ಅದು ಭಾಳ ಅವಹೇಳನಕಾರಿಯಾದಂಥ ಎಗೈನ್ ಆ ಪದಗಳು ನಿಮಗೂ ಕೂಡ ಅದು ಗೊತ್ತಿರುತ್ತೆ, ಅನುಭವಕ್ಕೆ ಬಂದಿರುತ್ತೆ. ಸೊ ಈಗ ಅವಹೇಳನಕಾರಿ ಪದಗಳಲ್ಲಿ ದಾಳಿಗಿಳಿದಿದ್ದಾರೆ ಡಿ ಫ್ಯಾನ್ಸ್. ಸಾಮಾಜಿಕ ಜಾಲತಾಣದಲ್ಲಿ ಇದೀಗ ಮತ್ತೆ ಫ್ಯಾನ್ಸ್ ವಾರ್ ಶುರುವಾಗ್ತಾ ಇದೆ. ಸೊ ಇದು ನೀವು ನೋಡ್ತಾ ಇದ್ದೀರಲ್ಲ, ಹೀಗೆ ದರ್ಶನ್ ಅವರ ಫ್ಯಾನ್ಸ್ಗಳ ಆಕ್ರೋಶ ಸುದೀಪ್ ಅವರ ಈ ಸ್ಟೇಟ್ಮೆಂಟ್ಗೆ.
ಬಾಸ್ ಹೊರಗಡೆ ಇರಬೇಕಾದಂಥ ಸಂದರ್ಭದಲ್ಲಿ ಎಲ್ಲರೂ ಯಾರು ಈ ರೀತಿಯಾದಂಥ ಮಾತಾಡ್ತಿರ್ಲಿಲ್ಲ. ಈಗ ನೋಡಿ ಎಲ್ಲ ಯುದ್ಧ ಗಿದ್ದ ಅನ್ನೋದು ಶುರು ಮಾಡಿದ್ದಾರೆ. ಇಷ್ಟೇ ಆಗಿದ್ದಿದ್ರೆ ಒಂದು ಹಂತಕ್ಕೆ ಏನೋ ಅಂಥ ಸಮಸ್ಯೆ ಆಗ್ತಿರ್ಲಿಲ್ಲೋ ಏನೋ, ಅಥವಾ ಇದೇನು ಭಾಳ ಉರಿಯೋ ಬೆಂಕಿಗೆ ತುಪ್ಪ ಅನ್ನುವಂಥ ರೀತಿಯಾಗಿ ಪರಿಗಣಿಸೋಕೆ ಸಾಧ್ಯ ಆಗ್ತಾ ಇಲ್ವೋ ಏನೋ. ಈಗೇನು ಮಾಡ್ಬಿಟ್ಟಿದ್ದಾರೆ, ಈ ಸುದೀಪ್ ಅವರ ಪರ ಮಾಜಿ ಶಾಸಕ ರಾಜುಗೌಡ ಅವರು ಭಾಳ ಹಿಂದೆಯಿಂದನೂ ಕೂಡ ಸುದೀಪ್ ಅವರ ಆಪ್ತ ಬಳಗದಲ್ಲಿ ಗುರುತಿಸ್ಕೊಂಡಿರುವಂಥವ್ರು, ಅವ್ರೇನು ಹೇಳಿದ್ದಾರೆ, ಸುದೀಪ್ ಅವ್ರ ಫ್ಯಾನ್ಸ್ ಇದಾರಲ್ಲ ಇವ್ರೇನು ಕಾಂಜಿ ಪಿಂಜಿ ಫ್ಯಾನ್ಸ್ ಅಲ್ಲ, ಅಂದರೆ ಉಳಿದಂಥವ್ರ ಫ್ಯಾನ್ಸ್ ಕಾಂಜಿ ಪಿಂಜಿ ಅಂತಾನ ಅನ್ನೋ ರೀತಿಯಾಗಿ ಅದಕ್ಕೂ ಕೂಡ ಕೆಲವರು ಟಾಂಗ್ ಕೊಡೋಕೆ ಶುರು ಮಾಡಿದ್ದಾರೆ. ಸುದೀಪ್ ಅಣ್ಣನ ಫ್ಯಾನ್ಸ್ ಅಂದ್ರೆ ಕಾಂಜಿ ಪಿಂಜಿ ಫ್ಯಾನ್ಸ್ ಅಲ್ಲ. ಸುದೀಪ್ ಅಣ್ಣನ ಫ್ಯಾನ್ಸ್ ಅಂದ್ರೆ ಕ್ಲಾಸ್ ಫ್ಯಾನ್ಸ್. ಸುದೀಪ್ ಅಣ್ಣನ ತಂಟೆಗೆ ಬಂದರೆ ಮಾಸಾಗೆ ಇಳಿತಾರೆ. ಅದು ವಿರೋಧಿಗಳಿಗೆ ಎಚ್ಚರ ಇಲ್ಲಂತ ವೇದಿಕೆ ಮುಖಾಂತರ ಇಚ್ಛೆ ಪಡ್ತೇನೆ. ಯಾಕೆಂದ್ರೆ ಕೆಲವೊಂದು ಜನ ನಮ್ಮ ಸುದೀಪ್ ಅಣ್ಣನ ತಾಳ್ಮೆನೆ ಅದು ಅವರು ವೀಕ್ನೆಸ್ ಅಂತ ತಿಳಿತಾರೆ. ಅದು ಸುದೀಪ್ ಅಣ್ಣನ ತಾಳ್ಮೆ ವೀಕ್ನೆಸ್ ಅಲ್ಲ, ಅದು ಸ್ಟ್ರಾಂಗ್ನೆಸ್. ಯಾಕಣ್ಣ ಸುದೀಪ್ ಅಣ್ಣ ತಾಳ್ಮೆ ಆಗಿರ್ತಾನಂದ್ರೆ ಇವೆಲ್ಲ ನೀವ್ ಅದ್ರೆಲ್ಲ ಫ್ಯಾನ್ಸ್ ನಿಮ್ಗೋಸ್ಕರ ತಾಳ್ಮೆ ಆಗಿರ್ತಾನೆ. ಅದಕ್ಕೋಸ್ಕರ ಈ ಮಾರ್ಕ್ ಫಿಲಿಂ 25ನೇ ತಾರೀಕು ಬರ್ತದೆ. ಹೌದು ದಾದಾ ಯಾರು ಗೊತ್ತಾ? ಯಾರು ಗೊತ್ತಾ? ನಮ್ಗೆಲ್ಲ ಒಬ್ಬನೇ ದಾದಾ. ಸೊ ಇದು ರಾಜುಗೌಡ ಅವರು ಕೊಟ್ಟಿರುವಂಥ ಸ್ಟೇಟ್ಮೆಂಟ್. ತೀರಾ ಮೊನ್ನೆ ತನಕನೂ ಕೂಡ ಈ ದರ್ಶನ್ ಫ್ಯಾನ್ಸ್ ವಿಚಾರವಾಗೆಲ್ಲ ಕೆಲವರು ಅನ್ಎಜುಕೇಟೆಡ್ಸು ಅನ್ನುವಂಥ ರೀತಿಯಾಗಿ ಹೇಳೋದು, ವಿಜಯಲಕ್ಷ್ಮಿ ಅವರು ಕೂಡ ಅದಕ್ಕೆ ಸಂಬಂಧಪಟ್ಟ ಹಾಗೆ ನೇರವಾಗೇ ಮಾತನಾಡೋದು ಸಂದರ್ಶನದಲ್ಲಿ. ಅನ್ಎಜುಕೇಟೆಡ್ಸ್ ಅಂದವರಿಗೆಲ್ಲ ಒಂದು ಇನ್ಸ್ಟಿಟ್ಯೂಷನ್ ತೆಗಿತೀವಿ, ಹೋಗಿ ಎಜುಕೇಷನ್ ಕೊಡ್ಸೋಣ ಅಂತ ಹೇಳ್ಕೊಂಡ್ಬಿಟ್ಟು. ಈಗ ನೋಡ್ರೆ ರಾಜುಗೌಡ ಅವರು ಕಾಂಜಿ ಪಿಂಜಿ ಫ್ಯಾನ್ಸ್ ಅಂತ ಹೇಳ್ಕೊಂಡಿರುವಂಥದ್ದು ವಿಚಾರ. ಅಂದರೆ ಅವರಲ್ಲ ನಮ್ಮ ಸುದೀಪ್ ಅವ್ರ ಫ್ಯಾನ್, ಬೇರೆಯವ್ರಿಗೆ ಯಾರಿಗಾರು ಟಕ್ಕರ್ ಇದು. ಮಾಲ್ತೇಶ್ ಜೋಗಿನ್ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಮಾಲ್ತೇಶ್ ಜೋಗಿನ್, ಮೊನ್ನೆ ಇನ್ಫ್ಯಾಕ್ಟ್ ನೀವೇ ಕೇಳಿದ್ರಿ ಅಂತ ಕಾಣಿಸುತ್ತೆ ಪ್ರೆಸ್ ಮೀಟ್ನಲ್ಲಿ ಸುದೀಪ್ ಅವ್ರ ಜೊತೆಗೆ ಮಾತನಾಡ್ತಾ, 2 ಸಿನಿಮಾ ಬರ್ತಿದೆ, 3 ಸಿನಿಮಾ ಬರ್ತಿದೆ ಈ ತಿಂಗಳಲ್ಲಿ ಅಂದಾಗ ಸುದೀಪ್ ಅವರು ಆ ಡೇಟಲ್ಲಿ ಬರ್ತಿರೋದು 2 ಸಿನಿಮಾ 3 ಅಲ್ಲ ಅಂತ ನೀವೇ ಆಮೇಲೆ ಹೇಳಿದ್ರಿ, ಇಲ್ಲ 10 ಡೇಸ್ 12 ಡೇಸ್ ಬ್ಯಾಕ್ ಬರ್ತಾ ಇದೆ ಅಂತಾಗ ಸುದೀಪ್ ಅವ್ರು 2 ಸಿನಿಮಾ ಅಂತ ಅವತ್ತೇ ಅದನ್ನು ಕನ್ಸಿಡರ್ ಮಾಡಿದ್ರು. ಆ ಟೈಮ್ನಲ್ಲಿ ಅವರಲ್ಲಿ ಏನೋ ಬೇಸರ ಮತ್ತೊಂದು ಏನು ಕಾಣಲಿಲ್ಲ, ಅಷ್ಟಕ್ಕೆ ಅವರು ರಿಯಾಕ್ಟ್ ಮಾಡಿದ್ರು. ಬಟ್ ವೇದಿಕೆಯಲ್ಲಿ ಮಾತನಾಡ್ತಾ ಒಂದು ಯುದ್ಧದ ಪಡೆ ಇನ್ನೊಂದು ಸಿದ್ಧ ಆಗಿ ನಿಂತಿದೆ ಅಂತೆಲ್ಲ ಹೇಳಿರೋದು, ಅದು 45 ಸಿನಿಮಾದ ವಿಚಾರವಾಗಿನೋ ಅಥವಾ ಈ ಡೆವಿಲ್ ಸಿನಿಮಾದ ವಿಚಾರವಾಗಿನೋ ಅಥವಾ ಈ ಪೈರಸಿಗೆ ಸಂಬಂಧಪಟ್ಟಂಗೆ ಸಮಸ್ಯೆ ಮಾಡ್ತಾರೆ ಅನ್ನುವಂಥ ಈ ಹಿಂದಿನ ಕಾಂಟ್ರವರ್ಸಿಗಳಿತ್ತಲ್ಲ ಆ ವಿಚಾರವಾಗಿನೋ ಏನಾಗ್ತಾ ಇದೆ, ಈ ಮಾತಿನಿಂದ ಹುಟ್ಕೊಂಡಿರುವಂಥ ಪುಕಾರ್ಗಳು ಏನೇನು ಅಂತ ಹೇಳಿ ಮಾಲ್ತೇಶ್ ಜೋಗಿನ್. ಈಗ ಮಾಲ್ತೇಶ್, ಹುಬ್ಬಳ್ಳಿಯಲ್ಲಿ ಹೆಬ್ಬುಲಿ ಕಿಚ್ಚ ಸುದೀಪ್ ಅವರು ವೇದಿಕೆ ಮೇಲೆ ಅಭಿಮಾನಿಗಳ ಮುಂದೆ ಗರ್ಜಿಸಿರ್ತಕ್ಕಂತಹ ಮಾತುಗಳು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಚರ್ಚೆಗೆ ಕಾರಣ ಆಗ್ತಾ ಇದೆ. ಸೊ ಈಗಾಗಲೇ ನೀವು ಹೇಳಿದ ಹಾಗೆ ಅಂದರೆ ಬೇರೆ ಬೇರೆ ರೀತಿಯ ಆಯಾಮಗಳನ್ನು ಈ ಮಾತುಗಳು ಪಡೆದುಕೊಳ್ತಾ ಇರ್ತಕ್ಕಂಥದ್ದು. ಪ್ರಮುಖವಾಗಿ 2 ವಿಚಾರಗಳು ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಅಂದರೆ ಕಿಚ್ಚ ಸುದೀಪ್ ಅವರು ನೇರವಾಗಿ ಹೇಳ್ತಾರೆ, ಯುದ್ಧಕ್ಕೆ ಸಿದ್ಧ, ಮಾತಿಗೆ ಬದ್ಧ ಅಂತಂದ್ರೆ. ಇಲ್ಲಿ ಮಾತಿಗೆ ಬದ್ಧ ಅಂತಂದ್ರೆ ಸಹಜವಾಗಿ ಸುದೀಪ್ ಅವರು 5 ತಿಂಗಳ ಹಿಂದೆನೆ ಮಾರ್ಕ್ ಸಿನಿಮಾವನ್ನ ರಿಲೀಸ್ ಮಾಡಲಿಕ್ಕೆ ಪ್ಲಾನ್ ಮಾಡಿದ್ರು, ರಿಲೀಸ್ ಡೇಟ್ ಅನ್ನು ಅನೌನ್ಸ್ ಮಾಡಿದ್ರು. ಬಟ್ ಡಿಸೆಂಬರ್ ಅಲ್ಲಿಯೇ ಸಿನಿಮಾವನ್ನ ತೆರೆಗೆ ತರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸ್ಟಾರ್ಗಳ ಎಲ್ಲಾ ಸಿನಿಮಾಗಳು ಈ ತಿಂಗಳು ಬಂದಿರತಕ್ಕಂಥದ್ದು. ಅದರಲ್ಲೂ ಪ್ರಮುಖವಾಗಿ ಏನಂತಾರೆ, ಡಿಸೆಂಬರ್ 25 ಒಂದು ರೀತಿ ಸ್ಟಾರ್ ವಾರ್ ಅಂತಾನೆ ಹೇಳ್ಬೋದು. ನೇರವಾಗಿ ಅಲ್ದಿದ್ರು ಕೂಡ ಅದನ್ನ ಈಗ ಗಾಂಧಿನಗರ ಕನ್ಸಿಡರ್ ಮಾಡ್ತಾ ಇರ್ತಕ್ಕಂಥ ರೀತಿ. ಯಾಕಂತಂದ್ರೆ ಅಲ್ಲಿ 2 ವಿತರಕರಿದ್ದಾರೆ, ಅಂದ್ರೆ ಮಾರ್ಕ್ ಸಿನಿಮಾಗ ಒಬ್ರು ವಿತರಕರು ಮತ್ತೆ ಇತ್ತ 45 ಸಿನಿಮಾಗ ಒಬ್ರು ವಿತರಕರು. ಆ ರೀತಿಯ ಒಂದು ಮುಸುಕಿನ ಗುದ್ದಾಟ, ಗೊಂದಲದ ಗುದ್ದಾಟ ಗಾಂಧಿನಗರದಲ್ಲಿರುವಂತೂ ಸ್ಪಷ್ಟವಾಗಿದೆ. ಯಾಕಂದ್ರೆ 2 ಬಿಗ್ ಬಜೆಟ್ ಸಿನಿಮಾಗಳು. ಸೊ ಹೀಗಾಗಿ ಆ ಹೇಳಿಕೆಯನ್ನ ಈ ರೀತಿಯ ಸ್ವರೂಪ ಪಡೆದುಕೊಳ್ತಾ ಇರ್ತಕ್ಕಂಥದ್ದು ಸಿನಿಮಾ ವಿಚಾರವಾಗಿ ಅನ್ನುವಂಥದ್ದು ಒಂದು ಕಡೆ ಆದ್ರೆ, ಇನ್ನೊಂದು ಕಡೆ ಕಿಚ್ಚ ಸುದೀಪ್ ಅವರ ಅಭಿಮಾನಿಗಳನ್ನ ಉದ್ದೇಶಿಸಿ ಹೇಳಿರ್ತಕ್ಕಂಥದ್ದು, ಅಂದ್ರೆ ಅಭಿಮಾನಿಗಳು ನೀವು ಇಷ್ಟು ದಿನ ತಾಳ್ಮೆಯಿಂದ ಇದ್ದದ್ದು ಸಾಕು, ಯಾರು ನಮಗೆ ಯಾವ ರೀತಿ ಉತ್ತರ ಕೊಡ್ತಾರೋ ಅದೇ ರೀತಿ ನೀವು ಕೂಡ ಉತ್ತರ ಕೊಡಿ ಅನ್ನುವಂಥ ರೀತಿಯಲ್ಲಿ ಹೇಳುವಂಥದ್ದಾದ್ರೆ, ಅತ್ತ ಅವರ ಅಪ್ಪಟ ಸ್ನೇಹಿತರು ರಾಜುಗೌಡರು ಹೇಳ್ತಾರೆ ಡಿ ಬಾಸ್ ಫ್ಯಾನ್ಸ್ ನ ಉದ್ದೇಶಿಸಿ ಹೇಳಿರುವಂತದ್ದ ಅನ್ನುವಂಥ ಚರ್ಚೆ ಸೋಷಿಯಲ್ ಮೀಡಿಯಾದಲ್ಲಿ ಕಾರಣ ಆಗ್ತಾ ಇದೆ. ಯಾಕಂತಂದ್ರೆ ಅಲ್ಲಿ ಡಿ ಬಾಸ್ ಫ್ಯಾನ್ಸ್ ಅದಕ್ಕೆ ಪ್ರತ್ಯುತ್ತರವನ್ನು ಕೊಡ್ತಾ ಇರ್ತಕ್ಕಂಥ, ಅಂದ್ರೆ ದರ್ಶನ್ ಹೊರಗಡೆ ಇದ್ದಾಗ ಈ ಯುದ್ಧದ ಮಾತುಗಳು ಬಂದಿರಲಿಲ್ಲ ಅನ್ನುವಂಥ ರೀತಿಯ ವಿಶ್ಲೇಷಣೆ ಒಂದ್ ಕಡೆ ಆಗ್ತಾ ಇರ್ತಕ್ಕಂಥದ್ದು. ರಾಜುಗೌಡರು ಕಾಂಜಿ ಪಿಂಜಿ ಫ್ಯಾನ್ಸ್ ಅಲ್ಲ ಸುದೀಪ್ ಅವರ ಫ್ಯಾನ್ಸ್ ಅನ್ನುವಂಥ ರೀತಿ ಆಗ್ತದೆ. ಒಟ್ಟಾರೆ ಏನಂತಂದ್ರೆ ಗಾಂಧಿನಗರದಲ್ಲಿ ಒಂದ್ ರೀತಿ ಸ್ಟಾರ್ ವಾರ್ ಯಾವತ್ತೂ ಕೂಡ ಒಂದು ಬೂದಿ ಮುಚ್ಚಿದ ಕೆಂಡದಂಗಿರುತ್ತೆ. ಬಟ್ ಅದು ಯಾವಾಗ ಯಾವ ರೀತಿಯ ಸ್ವರೂಪಗಳನ್ನ ಪಡೆದುಕೊಳ್ಳುತ್ತೆ ಅನ್ನೋಂಥದ್ದು ಸ್ಪಷ್ಟವಾಗಿ ಗೊತ್ತಾಗಲ್ಲ. ಬಟ್ ಈಗಲೂ ಕೂಡ ಅಂಥದ್ದೊಂದು ಗೊಂದಲದ ವಾತಾವರಣ ನಿರ್ಮಾಣ ಆಗಿದೆ. ಬಟ್ ಸುದೀಪ್ ಅವರ ಮನಸ್ಸಲ್ಲಿ ಇರ್ತಕ್ಕಂಥ ಉದ್ದೇಶ ಏನು, ಸ್ಪಷ್ಟವಾಗಿ ಅವ್ರು ಯಾರನ್ನ
ಉಲ್ಲೇಖ ಮಾಡಿ ಹೇಳಿದ್ದಾರೆ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ. ಯಾಕಂತಂದ್ರೆ ಹಿಂದಿನ ಒಂದು ಘಟನೆನ ನೀವು ಕೂಡ ನೆನಪು ಮಾಡಿದ್ರಿ. ಅಂದ್ರೆ ಅದು ಪೈಲ್ವಾನ್ ಸಿನಿಮಾ ಸಂದರ್ಭದಲ್ಲಿ ಆಗಿರ್ತಕ್ಕಂಥದ್ದು. ಅಂದ್ರೆ ಸುದೀಪ್ ಅವರ ಪೈಲ್ವಾನ್ ಸಿನಿಮಾವನ್ನ ದರ್ಶನ್ ಅವರ ಅಭಿಮಾನಿಗಳು ಪೈರಸಿ ಮಾಡಿದ್ರು ಅನ್ನುವಂತಹ ಸಾಕಷ್ಟು ಚರ್ಚೆಗಳಾಯ್ತು. ಆ ಸಂದರ್ಭದಲ್ಲಿ ಒಂದಿಷ್ಟು ಪೊಲೀಸ್ ಸ್ಟೇಷನ್ ಮೆಟ್ಲೇರುವಂತಹ ಬೆಳವಣಿಗೆಗಳು ಕೂಡ ಆಗಿತ್ತು. ಈಗಲೂ ಕೂಡ ಸುದೀಪ್ ಅವರು ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಹೇಳಿದ್ರ ಅನ್ನುವಂಥ ಪ್ರಶ್ನೆ ಇನ್ನೊಂದು ಕಡೆ ಇರುವಂತದ್ದು. ಯಾಕಂತಂದ್ರೆ ನೆಗೆಟಿವ್ ಕಮೆಂಟ್ಗಳು ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಸ್ಟಾರ್ಗಳು ಮತ್ತೆ ಅವರ ಅಭಿಮಾನಿಗಳು ಮಾಡ್ತಾ ಇರ್ತಕ್ಕಂಥ ಮೆಸೇಜ್ಗಳಾಗಿರ್ಬೋದು, ಮತ್ತೆ ಸ್ಟಾರ್ ವಾರ್ ಆಗಿರ್ಬೋದು, ಅವರನ್ನ ಉದ್ದೇಶಿಸಿ ಅವರನ್ನ ಬೆಂಬಲಿಸುವಂತ ರೀತಿಗಳು ಬೇರೆ ಬೇರೆ ಸ್ವರೂಪಗಳನ್ನ ಪಡೆದುಕೊಂಡಿದೆ. ಅಂದ್ರೆ ಸಿನಿಮಾಗಳು ರಿಲೀಸ್ ಆದ ದಿನದಿಂದಲೇ ಅಂಥದ್ದೊಂದು ಕೃತ್ಯಕ್ಕೆ ಕೈ ಹಾಕುವಂತಹ ಸಾಧ್ಯತೆಗಳು ಕೂಡ ಸಾಕಷ್ಟು ಇದೆ ಅನ್ನುವಂಥದ್ದನ್ನ ಮನವರಿಕೆ ಮಾಡಿಕೊಂಡೇ ಸುದೀಪ್ ಅವರು ಹೇಳಿದ್ದಾರೆ ಅನ್ನೋ ಕುತೂಹಲ ಕೂಡ ಇರತಕ್ಕಂಥದ್ದು. ಒಟ್ಟಾರೆಯಾಗಿ ಏನಂತಂದ್ರೆ ತುಂಬಾ ಗಟ್ಟಿ ಧ್ವನಿಯಲ್ಲಿ ಜೋರಾಗಿ ಸುದೀಪ್ ಅವರು ಗರ್ಜಿಸಿರ್ತಕ್ಕಂತಹ ರೀತಿ, ನೇರವಾಗಿ ಟಾಂಗ್ ಕೊಟ್ಟಿರ್ತಕ್ಕಂಥ ರೀತಿ ಯಾವ ರೀತಿ ಗಾಂಧಿನಗರದಲ್ಲಿ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ ಅನ್ನೋದನ್ನು ಕೂಡ ಕಾದ್ ನೋಡ್ಬೇಕಾಗಿದೆ. ಬಟ್ 45 ವಿಚಾರವಾಗಿ ಮತ್ತು ಮಾರ್ಕ್ ವಿಚಾರವಾಗಿ ಹೇಳೋದಾದ್ರೆ ಇಬ್ರು ಕೂಡ ವೇದಿಕೆಯಲ್ಲಿ ಪರಸ್ಪರರು ಶುಭಾರಯ. ಓಕೆ ಥ್ಯಾಂಕ್ ಯು ಮಾಲ್ತೇಶ್ ಅಗೇನ್, ಧನ್ಯವಾದ. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕ ಬರ್ತಾ, ಆಲೂ ಗೋಬಿ, ಬಿಳಿ ಮಸಾಲಾ, ಇನ್ನೂ ಬಹಳಷ್ಟು.